Dear students, welcome back to Abhiyan's physics class. ಇವತ್ತಿನ ಕ್ಲಾಸಲ್ಲಿ ವೇವ್ ಆಪ್ಟಿಕ್ಸ್ ಚಾಪ್ಟರ್ ನ 5 ಮಾರ್ಕ್ಸ್ ಕ್ವಶನ್ಸ್ ಡಿಸ್ಕಸ್ ಮಾಡೋಣ. ಓಕೆ, ಇದರಲ್ಲಿ ಫಸ್ಟ್ ಕ್ವಶನ್ ಸ್ಟೇಟ್ ಹೈಗನ್ಸ್ ಪ್ರಿನ್ಸಿಪಲ್ ಅಂಡ್ ಡಿರೈವ್ ಸ್ನೆಲ್ಸ್ ಲಾ ಆಫ್ ರಿಫ್ರಾಕ್ಷನ್ ಫಾರ್ ಪ್ಲೇನ್ ವೇವ್ ಯೂಸಿಂಗ್ ಹೈಗನ್ಸ್ ಪ್ರಿನ್ಸಿಪಲ್ ಅಂತ. ಸೊ ಡಿರೈವ್ ಅಂತ ಕೇಳ್ಬೋದು ಅಥವಾ ಪ್ರೂವ್ ಅಂತ ಬೇಕಾದ್ರೂ ಕೇಳ್ಬೋದು. ಸೊ ಫಸ್ಟ್ ಹೈಗನ್ಸ್ ಪ್ರಿನ್ಸಿಪಲ್ ನ ಏನ್ ಮಾಡೋಣ, ಸ್ಟೇಟ್ಮೆಂಟ್ ಹೇಳ್ಬೇಡ, ಜಸ್ಟ್ ಸ್ಟೇಟ್ಮೆಂಟ್ ಕೇಳಿದ್ರೆ ಅಷ್ಟೇ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನಂತಂದ್ರೆ ಎವ್ರಿ ಪಾಯಿಂಟ್ ಆನ್ ಎ ಗಿವನ್ ವೇವ್ ಫ್ರಂಟ್ ಕಾಲ್ಡ್ ಪ್ರೈಮರಿ ವೇವ್ ಫ್ರಂಟ್ acts as a source of secondary wavelets which travels in all directions with same velocity ಅಂತ. ಅಂದ್ರೆ ಹೇಳ್ತೀನಿ ನೋಡಿ, ಇಲ್ಲೊಂದು ಲೈಟ್ ಸೋರ್ಸ್ ಇರುತ್ತೆ ಅಂತ ಇಟ್ಕೊಳ್ಳೋಣ. ದಿಸ್ ಅ ಲೈಟ್ ಸೋರ್ಸ್. ಇದೇನಾಗುತ್ತೆ, ಎಲ್ಲಾ ಡೈರೆಕ್ಷನಲ್ ಲೈಟ್ ರೇಸ್ ನ ಸ್ಪ್ರೆಡ್ ಮಾಡ್ತಾ ಇರುತ್ತೆ. ಇದಕ್ಕೊಂದು ವೇವ್ ಫ್ರಂಟ್ ಬರ್ಕೊಳ್ಳುವ. ಓಕೆ, ಸೊ ವೇವ್ ಫ್ರಂಟ್ ಹೇಗಿರುತ್ತೆ, ಫಾರ್ ಅ ಸ್ಮಾಲ್ ಡಿಸ್ಟೆನ್ಸ್ ಇಲ್ಲಿ ಈಕ್ವಿ ಡಿಸ್ಟೆನ್ಸ್ ಅಲ್ಲಿ ಇರ್ತಕ್ಕಂಥ ಪಾಯಿಂಟ್ಸ್ ನೆಲ್ಲ ಜಾಯಿನ್ ಮಾಡ್ಬೇಕಲ್ವಾ, ಅದೇ ತಾನೆ ವೇವ್ ಫ್ರಂಟ್. ಅದೇ ನಮ್ಮ ಪ್ರೈಮರಿ ವೇವ್ ಫ್ರಂಟ್. ಲುಕ್ಸ್ ಲೈಕ್ ಸ್ಪಿಯರ್. ಓಕೆ, ಸೊ ಲೆಟ್ ಅಸ್ ಟೇಕ್ ಎ ಸ್ಪಿಯರ್, ರೈಟ್. ಇದು ಸೋರ್ಸ್, ಪಾಯಿಂಟ್ ಸೋರ್ಸ್. ಇದು ನಮ್ಮ ಪ್ರೈಮರಿ ವೇವ್ ಫ್ರಂಟ್. ಅವ್ರೇನ್ ಹೇಳ್ತಾರೆ ಗೊತ್ತಾ, ಈ ಪ್ರೈಮರಿ ವೇವ್ ಫ್ರಂಟ್ ಮೇಲೆ ಈಚ್ ಅಂಡ್ ಎವ್ರಿ ಪಾಯಿಂಟ್ ಸೇ ದಿಸ್ ಒನ್, ಎಷ್ಟು ಪಾಯಿಂಟ್ ತಗೊಳ್ತೀವಿ ಅಷ್ಟು, ಇನ್ಫೈನೈಟ್ ನಂಬರ್. ನಾನು ಏನ್ ಮಾಡ್ತೀನಿ, ಎಕ್ಸಾಂಪಲ್ಗೆ ಕೆಲವೊಂದು ಪಾಯಿಂಟ್ಸ್ ಮಾತ್ರ ತಗೊಳ್ತೀನಿ. ಸೊ ಇದು ಸೋರ್ಸ್, ಇದು ಪ್ರೈಮರಿ ವೇವ್ ಫ್ರಂಟ್. ಇದರ ಮೇಲೆ ಈಚ್ ಅಂಡ್ ಎವ್ರಿ ಪಾಯಿಂಟ್ ಆಕ್ಟ್ಸ್ ಆಸ್ ಎ ಸೋರ್ಸ್ ಆಫ್, ಅದೇ ಇದೇ ತರನೇ ಇವು ಕೂಡ ಸೋರ್ಸ್ ತರ ಆಕ್ಟ್ ಮಾಡ್ತವೆ. ಹಾಗಾದ್ರೆ ಇದರಿಂದ ಕೂಡ ಏನಾಗ್ಬೇಕು, ವೇವ್ ಸ್ಪ್ರೆಡ್ ಆಗ್ಬೇಕಲ್ವಾ. ಓಕೆ, ಸೊ ಇದರಿಂದ ಕೂಡ ವೇವ್ ಸ್ಪ್ರೆಡ್ ಆಗುತ್ತೆ. ಓಕೆ, ಸೊ ವೇವ್ ಸ್ಪ್ರೆಡ್ ಇನ್ ಆಲ್ ಡೈರೆಕ್ಷನ್ಸ್. ಅವನ್ನೇ ನಾವೇನಂತ ಕರಿತೀವಿ ಅಂದ್ರೆ ಸೆಕೆಂಡರಿ ವೇವ್ಲೆಟ್ಸ್ ಅಂತ ಕರಿತೀವಿ. ನೋಡ್ರಿ, ಇದು ಕೂಡ ಒಂದು ವೇವ್ ಏನು ಸೋರ್ಸ್ ತರನೇ ಬಿಹೇವ್ ಮಾಡಿದ್ರೆ ಇದ್ರ ಸುತ್ತ ಇನ್ನೊಂದೇನಾಗುತ್ತೆ, ವೇವ್ ಸ್ಪ್ರೆಡ್ ಆಗುತ್ತೆ. ಹೌದಾ? ಸೊ ಈ ರೆಡ್ ಕಲರ್ ಏನ್ ಬಂದಿದೆ, ರೆಡ್ ಕಲರ್ ಸೋರ್ಸ್. ಇದನ್ನೇನಂತ ಕರಿಬೇಕು ನೀವು, ಸೆಕೆಂಡರಿ ವೇವ್ಲೆಟ್ಸ್ ಅಂತ ಕರಿಬೇಕು. ಸೊ ಈ ವೇವ್ಲೆಟ್ಸ್ ಏನಾಗುತ್ತೆ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ದೇ ಸ್ಪ್ರೆಡ್ ಇನ್ ಆಲ್ ಡೈರೆಕ್ಷನ್ಸ್ ವಿತ್ ಸೇಮ್ ಸ್ಪೀಡ್ ಅಂತೆ ಇನ್ ಎ ಗಿವನ್ ಮೀಡಿಯಂ. ಅಂದ್ರೆ ಇದು ನೋಡ್ರಿ, ಇದು ಡಿಸ್ಟೆನ್ಸ್ ಟ್ರಾವೆಲ್ ಬೈ ದಿಸ್ ಒನ್ ಕ್ಯಾನ್ ಬಿ ಟೇಕನ್ ಆಸ್ v ಇಂಟು ಟಿ. ಹೌದಾ? ಸೊ ವೆಲಾಸಿಟಿ ಇಂಟು ಟೈಮ್ ಟೇಕನ್. ಇದೆಷ್ಟು ದೂರ ಸ್ಪ್ರೆಡ್ ಆಗಿರುತ್ತೆ ಇನ್ ಎ ಗಿವನ್ ಟೈಮ್, ಇದು ಕೂಡ ಅಷ್ಟೇ ದೂರದಲ್ಲಿ ಸ್ಪ್ರೆಡ್ ಆಗಿರುತ್ತೆ. ಅಂದ್ರೆ ಇದರ ವೆಲಾಸಿಟಿ ಸೇಮ್ ಇರುತ್ತೆ. ಟೈಮ್ ಟೇಕನ್ ಫಾರ್ ಎ ಗಿವನ್ ಟೈಮ್, ಇದು ಕೂಡ ಅಷ್ಟೇ ದೂರದಲ್ಲಿ ಹೋಗಿರುತ್ತೆ. ಸೊ ವಿ ಟಿ ಇಸ್ ಡಿಸ್ಟೆನ್ಸ್ ಟ್ರಾವೆಲ್ಡ್, being velocity same, so distance traveled by it will be same for a given time ಅಂತ ಅದರ ಅರ್ಥ. ಇದು ಕೂಡ ಅಷ್ಟೇ ದೂರಕ್ಕೆ ಸ್ಪ್ರೆಡ್ ಆಗಿರುತ್ತೆ ಹೀಗೆ. ಓಕೆ, ಇದನ್ನ ನಾವು ಸೆಕೆಂಡರಿ ವೇವ್ಲೆಟ್ಸ್ ಅಂತ ಕರಿತೀವಿ. ಈಗ ಏನ್ ಮಾಡ್ಬೇಕು, ಸರ್ಫೇಸ್ ಟಚಿಂಗ್, ಸೆಕೆಂಡ್ ಸ್ಟೇಟ್ಮೆಂಟ್ ಹೇಳುತ್ತೆ, ಸರ್ಫೇಸ್ ಟಚಿಂಗ್ each secondary wavelet, surface touching these secondary wavelets tangentially in the forward direction at any instant gives the new wavefront at that instant. This is called secondary wavefront. ಅಂದ್ರೆ is saying that how to draw secondary wavefront ಅಂತ. secondary wavefront ನ ಹೇಗೆ ಡ್ರಾ ಮಾಡ್ಕೊಳ್ಳೋದು ಅಂತಂದ್ರೆ, ನೋಡ್ರಿ, ಈ ಏನಿದೆ ಸೆಕೆಂಡರಿ ವೇವ್ಲೆಟ್ಸ್ ಇದಾವಲ್ಲ ರೆಡ್ ಕಲರ್, ಅದಕ್ಕೆ ಟ್ಯಾಂಜೆಂಟ್ ಡ್ರಾ ಮಾಡ್ಕೊಳ್ಬೇಕಂತೆ. ಪ್ರತಿಯೊಂದಕ್ಕೂ ಟಚ್ ಆಗಂಗೆ ಟ್ಯಾಂಜೆಂಟ್ ಡ್ರಾ ಮಾಡ್ಕೊಳ್ಳಿ. ಸೊ ದಟ್ ಟ್ಯಾಂಜೆಂಟ್ ಏನಿದೆ ನೋಡ್ರಿ, ಗ್ರೀನ್ ಕಲರ್ ಬರೀತೀನಲ್ಲ, ಈ ಟ್ಯಾಂಜೆಂಟ್ ಏನಿದೆ, ಟ್ಯಾಂಜೆಂಟ್ ಟಚಿಂಗ್ ದಿ ಸೆಕೆಂಡರಿ ವೇವ್ಲೆಟ್ಸ್ ಗಿವ್ಸ್ ಸೆಕೆಂಡರಿ ವೇವ್ ಫ್ರಂಟ್ ಅಂತೆ. ಈ ಗ್ರೀನ್ ಕಲರ್ ಏನಿದೆ, ಇದೇ ನಮ್ಮ ಸೆಕೆಂಡರಿ ವೇವ್ ಫ್ರಂಟ್. ಸೊ ಹೌ ಟು ಡ್ರಾ ಸೆಕೆಂಡರಿ ವೇವ್ ಫ್ರಂಟ್, ದೀಸ್ ಆರ್ ದ ಟ್ಯಾಂಜೆಂಟ್ ಡ್ರಾನ್ ಟು ಸೆಕೆಂಡರಿ ವೇವ್ಲೆಟ್ಸ್ ಇನ್ ದ ಫಾರ್ವರ್ಡ್ ಡೈರೆಕ್ಷನ್. ಯಾಕೆಂದ್ರೆ ವೇವ್ ಹಿಂಗ್ ಸ್ಪ್ರೆಡ್ ಆಗ್ತಿದ್ರೆ ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ ಹಿಂದ್ಗಡೆನೂ ಡ್ರಾ ಮಾಡ್ಕೊಳ್ಬಹುದು. ಬಟ್ ಏನಂದ್ರೆ ಎನರ್ಜಿ ಕೆನಾಟ್ ಫ್ಲೋ ಇನ್ ದ ರಿವರ್ಸ್ ಡೈರೆಕ್ಷನ್ ಹೇಳ್ತಾ ಇರ್ತಾರೆ, ಅದಕ್ಕೋಸ್ಕರ ನಾವು ರಿವರ್ಸ್ ಡ್ರಾ ಮಾಡ್ಕೊಳ್ಳೋದಲ್ಲ. ನೋಡ್ರಿ, ಇಲ್ಲಿ ಕೊಟ್ಟಿರೋ ಡಯಾಗ್ರಾಮ್ ಅಲ್ಲಿ ಇದು ಪ್ರೈಮರಿ ವೇವ್ ಫ್ರಂಟ್, ಇದೇನಿದೆ ಸೋರ್ಸ್ ಆಫ್ ಡಿಸ್ಟರ್ಬೆನ್ಸ್. ಈ ಸಣ್ಣ ಸಣ್ಣ ಸರ್ಕಲ್ ಏನಿದೆ ಸೆಕೆಂಡರಿ ವೇವ್ ಲೆಟ್ಸ್. ಇದೇನಿದೆ, ಇದೇ ನಮ್ಮ ಸೆಕೆಂಡರಿ ವೇವ್ ಫ್ರಂಟ್. ಓಕೆ, ಇದನ್ನೆಲ್ಲಿ ಬರ್ದಿದ್ದೀನಿ ಅಷ್ಟೇ, ಅವರು ಅದ ಡಯಾಗ್ರಾಮ್ ಕೊಟ್ಟಿದ್ದಾರೆ, ಇಷ್ಟು ಮಾತ್ರ ಕೊಟ್ಟಿದ್ದಾರೆ ಅಷ್ಟೇ. ಅಂಡರ್ಸ್ಟುಡ್? ಓಕೆ, ನಿಮ್ಗೆ ಗೊತ್ತಾಗಿದೆ ಅನ್ಕೊಂಡಿದೀನಿ. ಕರೆಕ್ಟ್ ಸ್ಟೇಟ್ಮೆಂಟ್ ಬರೀರಿ, ಇಷ್ಟು ಬರೆದ್ರೆ ಸಾಕಾಗ್ತದೆ. ಅವರೇನು ಡಯಾಗ್ರಾಮ್ ಕೇಳಿಲ್ಲ ನಿಮ್ಗೆ, ಎಕ್ಸ್ಪ್ಲನೇಷನ್ ಕೇಳಿಲ್ಲ. ಜಸ್ಟ್ ಐ ಹ್ಯಾಡ್ ಗಿವನ್ ದ ಎಕ್ಸ್ಪ್ಲನೇಷನ್. ಗೊತ್ತಿರ್ಲಿ, ಯಾಕೆಂದ್ರೆ ಮರ್ತೋಗಲ್ಲ ಗೊತ್ತಿದ್ರೆ, ಎಕ್ಸ್ಪ್ಲನೇಷನ್ ಗೊತ್ತಿದ್ರೆ. ಓಕೆ, ನಾವು ಕ್ಯಾನ್ ವಿ ಟೇಕ್ ದ ನೆಕ್ಸ್ಟ್ ಕ್ವಶನ್. ಇದ್ರಲ್ಲೇ ಸೆಕೆಂಡ್ ಸಬ್ ಕ್ವಶನ್ ನೋಡ್ರಿ ಏನಂತ ಕೇಳ್ತಾರೆ, ಡಿರೈವ್. ಇದ್ರಲ್ಲೇ ಸೆಕೆಂಡ್ ಸಬ್ ಕ್ವಶನ್
ಡಿರೈವ್ ಸ್ನೆಲ್ಸ್ ಲಾ ಅಂತ ಕೇಳ್ತಾರೆ ಆಫ್ ರಿಫ್ರಾಕ್ಷನ್ ಫಾರ್ ವೇವ್ ಯೂಸಿಂಗ್ ಹೈಗನ್ಸ್ ಪ್ರಿನ್ಸಿಪಲ್ ಅಂತ, ಅಥವಾ ಇನ್ನೊಂದು ರೀತಿ ಕೇಳ್ಬೋದು, ಏನು ಪ್ರೂಫ್ ಅಂತ ಕೇಳ್ತಾರೆ. ಪ್ರೂಫ್ ದ ಲಾಸ್ ಆಫ್ ರಿಫ್ರಾಕ್ಷನ್ ಅಂತ ಬೇಕಾದ್ರೂ ಕೇಳ್ಬೋದು. ಅದ್ರ ಜೊತೆಗೆ ಲೈಟ್ ಟ್ರಾವೆಲಿಂಗ್ ಫ್ರಮ್ ಡೆನ್ಸರ್ ಟು ರೇರರ್ ಅಥವಾ ರೇರರ್ ಟು ಡೆನ್ಸರ್ ಅಂತ ಬೇಕಾದ್ರೂ ಕೇಳ್ಬೋದು, ಗೊತ್ತಿರಲಿ. ಓಕೆ, ಇಲ್ಲಿ ಜನರಲ್ ನಾವೇನ್ ಮಾಡ್ತೀವಿ, ಲೈಟ್ ರೇಸ್ ಟ್ರಾವೆಲಿಂಗ್ ಫ್ರಮ್ ರೇರರ್ ಟು ಡೆನ್ಸರ್ ಅಂತ ತಗೊಂಡ್ ಮಾಡ್ತೀವಿ, ಅಥವಾ ಡೆನ್ಸರ್ ಟು ರೇರರ್ ಸೇಮ್ ಪ್ರೂಫ್ ಇರುತ್ತೆ, ಒಂದೇ ಒಂದು ಸ್ಮಾಲ್ ಡಿಫ್ರೆನ್ಸ್ ಇರುತ್ತೆ, ಅದನ್ನು ಹೇಳ್ಕೊಡ್ತೀನಿ. Okay, to prove this one, let us take two media. One is rarer, another one is denser medium where the refraction is taking place. Okay, for that is the surface which separates the two medium, medium 1 and this is the medium 2, where this is taken as rarer medium and this is taken as denser medium. Okay, now light rays ತಗೊಳ್ಳೋಣ, two light rays, ಇನ್ಸಿಡೆಂಟ್ ಲೈಟ್ ರೇಸ್. ಸೊ ಇದರಲ್ಲಿ ಬಿಫೋರ್ ದಟ್ ಇದರಲ್ಲಿ ಇರ್ತಕ್ಕಂಥ ವೆಲಾಸಿಟಿ ಆಫ್ ಲೈಟ್ ಅನ್ನ v1 ಅಂತ ಇಟ್ಕೊಳ್ಳೋಣ, ಇದರಲ್ಲಿ ಇರ್ತಕ್ಕಂಥ ವೆಲಾಸಿಟಿನ v2 ಅಂತ ಇಟ್ಕೊಳ್ಳೋಣ. ಓಕೆ, ಈಗ ಎರಡು ಪ್ಯಾರಲಲ್ ಲೈಟ್ ರೇಸ್ ತಗೊಳ್ಳಿ. ದೀಸ್ ಆರ್ ದ ಟೂ ಪ್ಯಾರಲಲ್ ಲೈಟ್ ರೇಸ್. ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಎರಡು ಲೈಟ್ ರೇಸ್, ಒನ್ ಇಸ್ ಎ ಹಲೋ ಪ್ರಸನ್ನ ಸರ್ ಹೇಳಿ. ಮುಸಲ್ಮಾನಿ recording. So these two are the instant light rays is A, another one is B and these are the parallel light rays. So infinity ಇಂದ ಬರ್ತಾ ಇರೋದ್ರಿಂದ parallel light rays. ಇದಕ್ಕೆ ಫಸ್ಟ್ ಸ್ಟೆಪ್ ಏನ್ ಗೊತ್ತಾ, we have to draw instant wave front. instant wave front ನ ಡ್ರಾ ಮಾಡ್ಕೊಡಿ. instant wave front ಯಾವಾಗಲೂ ಹೇಗಿರುತ್ತೆ, ಎರಡು ಲೈಟ್ ರೇಸ್ಗೂ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. and this is your incident wave front and this is your angle of ಇನ್ಸಿಡೆಂಟ್. ಇಲ್ಲಿ ನೋಡ್ರಿ, ಈ ಫಸ್ಟ್ ಲೈಟ್ ಎ ಇಂದ ಇಷ್ಟು ದೂರ ಟ್ರಾವೆಲ್ ಮಾಡೋದ್ರಲ್ಲಿ, ಎಷ್ಟು ದೂರ ಸೇ ಬಿ ಸಿ ತನಕ ಟ್ರಾವೆಲ್ ಮಾಡೋದ್ರಲ್ಲಿ ಇದು ಬಿ ಇಂದ ಡಿ ತನಕ ಮಾತ್ರ ಟ್ರಾವೆಲ್ ಮಾಡಿರುತ್ತೆ. ಹಾಗಾದ್ರೆ ಇದು ಇಲ್ಲಿದ್ರೆ ಸಿ ಹತ್ರ ಇದ್ರೆ ಇದೆಲ್ಲಿರುತ್ತೆ, ಡಿ ಹತ್ರ ಇರುತ್ತೆ. ಇದು ನೆಕ್ಸ್ಟ್ ಇನ್ಸ್ಟೆಂಟ್ ಅಲ್ಲಿ ಸಮ್ ಟಿ ಅನ್ನೋ ಟೈಮ್ ಅಲ್ಲಿ ಇದೇನಾಗುತ್ತೆ, ರಿಫ್ರಾಕ್ಟ್ ಆಗಿ ಈ ಡೆನ್ಸರ್ ಮೀಡಿಯಂ ಬಂದ್ಬಿಡುತ್ತೆ. ಇದು ಇಷ್ಟು ಅದೇ ಟೈಮಲ್ಲಿ ಇದಿಷ್ಟು ದೂರ ಟ್ರಾವೆಲ್ ಮಾಡುತ್ತೆ. ಸೇ ಡಿಇ ಅಂದ್ರೆ ಡಿಇ ಇಸ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ವಿಚ್ ಇಸ್ ಟೇಕನ್ ಆಸ್ v1 ಇಂಟು ಟಿ. ಇಟ್ ಇಸ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಸೆಕೆಂಡ್ ಲೈಟ್ ರೇ. ಹೌದಾ? ಸೊ ಡಿ ಎಷ್ಟು ಟ್ರಾವೆಲ್ ಮಾಡೋದ್ರಲ್ಲಿ ಟಿ ಅಷ್ಟು ಟೈಮ್ ಅಲ್ಲಿ, ಅದೇ ಟಿ ಅಷ್ಟು ಟೈಮ್ ಅಲ್ಲಿ ಇದು ಇನ್ನೊಂದು ಮೀಡಿಯಂಗೆ ಹೋಗಿರುತ್ತೆ, ಅದನ್ನೇ ಕಂಡುಹಿಡಿಬೇಕು, ಅದೇ ಟಾಸ್ಕ್. ಓಕೆ, ಹಾಗಾದ್ರೆ ಇದು ಎಷ್ಟು ದೂರ ಟ್ರಾವೆಲ್ ಮಾಡಿರುತ್ತೆ ಅಂತ ಇಟ್ಕೋಣ. ಲೆಟ್ ಮಿ ಟೇಕ್ in the second medium, first light ray traveled t ಅಷ್ಟು ಟೈಮ್ ಅಲ್ಲೇ, ಬಟ್ ವೆಲಾಸಿಟಿ ಏನಾಗಿರುತ್ತೆ, v2 ಆಗಿರುತ್ತೆ. ಬಿಕಾಸ್ ಇನ್ ದಿಸ್ ಮೀಡಿಯಂ ವೆಲಾಸಿಟಿ ಇಸ್ ಟೇಕನ್ ಆಸ್ v2. ಇದು ಡೆನ್ಸರ್ ಮೀಡಿಯಂ ಆಗಿರೋದ್ರಿಂದ v2 ಇಸ್ ಲೆಸ್ ದೆನ್ v1. ಹಾಗಾಗಿ ಡಿಸ್ಟೆನ್ಸ್ ಟ್ರಾವೆಲ್ಡ್ ಇಸ್ ಲೆಸ್ ದೆನ್ v1 ಇಂಟು ಟಿ. ಅಲ್ಲಿಗೆ v2 ಇಂಟು ಟಿ ಇಸ್ ಲೆಸ್ ದೆನ್ v1 ಇಂಟು ಟಿ. ಸೊ ಡಿಸ್ಟೆನ್ಸ್ ಕೂಡ ಕಡಿಮೆ ಟ್ರಾವೆಲ್ ಮಾಡಿರುತ್ತೆ. ಅದಕ್ಕೋಸ್ಕರ ಏನ್ ಮಾಡಬೇಕು, ಫಸ್ಟ್ ಈ ಡಿಸ್ಟೆನ್ಸ್ ಏನಿದೆ ಇದನ್ನ, ಇದು ಡಿ ಡಿಸ್ಟೆನ್ಸ್ ಏನಿದೆ ಇದನ್ನ ತಗೊಂಡು ಅದಕ್ಕಿಂತ ಕಡಿಮೆ, ಸ್ವಲ್ಪ ಕಡಿಮೆ ತಗೊಂಡು ಈ ಕಡೆ ಒಂದು ಸರ್ಕಲ್ ನ ಡ್ರಾ ಮಾಡ್ಕೊಳ್ಳಿ. ಅದೇ ನಮ್ಮ ಸೆಕೆಂಡ್ರಿ ವೇವ್ಲೆಟ್. ಅದಕ್ಕೆ ನಾವು ಟ್ಯಾಂಜೆಂಟ್ ನ ಡ್ರಾ ಮಾಡಬೇಕು. ಫಸ್ಟ್ ಸೆಕೆಂಡ್ರಿ ವೇವ್ಲೆಟ್ ನ ಡ್ರಾ ಮಾಡ್ಕೊಳ್ಳಿ. ಅದಕ್ಕೆ ಎಷ್ಟು ತಗೊಳ್ಬೇಕಂದ್ರೆ ಡಿಇ ಗಿನ್ನ ಸ್ವಲ್ಪ ಕಡಿಮೆ ತಗೋಬೇಕು. ಯಾಕೆಂದ್ರೆ ಈ ಮೀಡಿಯಮಿಗೆ ಬಂದಾಗ ಏನಾಗಿರುತ್ತೆ, ಇದಕ್ಕಿನ್ನ ಕಡಿಮೆ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿರುತ್ತೆ ಇನ್ ಎ ಗಿವನ್ ಟೈಮ್. ಹಾಗಾಗಿ ಅದಕ್ಕಿನ್ನ ಕಡಿಮೆ ತಗೊಂಡು ಒಂದು ವೇವ್ ಫ್ರಂಟ್ ಅನ್ನ ಡ್ರಾ ಮಾಡ್ಕೊಳ್ಳುವ. ಅದು ಸರ್ಕಲ್ ರೀತಿ ಇರುತ್ತೆ. ಓಕೆ, ಸೊ ಕ್ಯಾನ್ ವಿ ಟೇಕ್ ಲೈಕ್ ದಿಸ್? ಎಸ್. ಓಕೆ, ಇದಕ್ಕಿನ್ನ ಕಡಿಮೆ ಇದೆ ನೋಡ್ರಿ. ಈಗ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು ಗೊತ್ತಾ, ವೇವ್ ಫ್ರಂಟ್ ನ ಡ್ರಾ ಮಾಡ್ಕೊಳ್ಬೇಕು. ಸೊ ಇಲ್ಲಿಂದ ವೇವ್ ಫ್ರಂಟ್ ನ ವೇವ್ ಫ್ರಂಟ್ ಅಂತೇಳಿ ಟ್ಯಾಂಜೆಂಟ್ ನ ಡ್ರಾ ಮಾಡ್ಕೊಳ್ಬೇಕು. ಓಕೆ, ದಿಸ್ ಇಸ್ ದ ರಿಫ್ರಾಕ್ಟೆಡ್ ವೇವ್ ಫ್ರಂಟ್. ಇದೇ ನೋಡ್ರಿ ಇಂಪಾರ್ಟೆಂಟ್, ರಿಫ್ರಾಕ್ಟೆಡ್ ವೇವ್ ಫ್ರಂಟ್. ಈ ರಿಫ್ರಾಕ್ಟೆಡ್ ವೇವ್ ಫ್ರಂಟ್ ಎಲ್ಲಿ ಟಚ್ ಆಗುತ್ತೋ ಇದನ್ನ ಅದೇ ನಮ್ಮ ರಿಫ್ರಾಕ್ಟೆಡ್ ಲೈಟ್ ರೇ ಅದ್ರ ಮೂಲಕ ಪಾಸ್ ಆಗುತ್ತೆ. ಸೊ ಇಲ್ಲಿ ಹೋಗ್ತಿದೆ ನೋಡಿ. ಸೊ ದಿಸ್ ಈಸ್ ಯುವರ್ ರಿಫ್ರಾಕ್ಟೆಡ್ ಲೈಟ್ ರೇ. ಇದನ್ನ ಏನಂತ ಕರೆಯೋಣ, ಎ ಬಿ ಸಿ ಡಿ ಎಫ್ ಅಂತ ಇಟ್ಕೊಳ್ಳೋಣ. ಹಾಗಾದ್ರೆ ಸಿ ಎಫ್ ಈಸ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಫಸ್ಟ್ ಲೈಟ್ ರೇ ಇನ್ ದ ಡೆನ್ಸರ್ ಮೀಡಿಯಂ.
ಸಿ ಎಫ್ ನೋಡ್ರಿ, ಇದಕ್ಕಿನ್ನ ಸ್ವಲ್ಪ ಕಡಿಮೆ ಬರಬೇಕು, ಡಿ ಇಗಿನ್ನ ಕಡಿಮೆ ಬರಬೇಕು ಸಿ ಎಫ್. ಆ ಥರ ಡ್ರಾ ಮಾಡ್ಕೊಳ್ಳಿ, ಎಷ್ಟಾದರೂ ಬರ್ಬೋದು, ಬಟ್ ಅದಕ್ಕಿಂತ ಸ್ವಲ್ಪ ಕಡಿಮೆ ಇರಬೇಕಷ್ಟೇ. ನಾವು ಇದು ರಿಫ್ರಾಕ್ಟೆಡ್ ವೇವ್ ಫ್ರಂಟ್ ಅಲ್ವಾ, ರಿಫ್ರಾಕ್ಟೆಡ್ ವೇವ್ ಫ್ರಂಟ್ಗೆ ಆಂಗಲ್ ಏನಂತ ತಗೊಳ್ಳೋಣ, ಲೆಟ್ ಮಿ ಟೇಕ್ ದಟ್ ಆಸ್ ಆರ್. ಓಕೆ, ನಾವು ವಿ ಹ್ಯಾವ್ 2 ಟ್ರಯಾಂಗಲ್ಸ್, ಇದು 90 ಡಿಗ್ರಿ ಇರುತ್ತೆ, ಸೇಮ್ ಅದೇ ಥರನೇ. ಫ್ರಮ್ ದ 2 ಟ್ರಯಾಂಗಲ್ಸ್, ಫ್ರಮ್ ದ ಟ್ರಯಾಂಗಲ್ ಸಿ ಡಿ ಇ, ಸಿ ಡಿ ಇ, and from the triangle CFE, CFE. ಓಕೆ, ಸೊ ಇದರಲ್ಲಿ ಏನು ಮಾಡಿ, ಸೈನ್ ಥೀಟಾ ಡಿಫೈನ್ ಮಾಡ್ಕೊಳ್ಳಿ. ಇದು 90 ಡಿಗ್ರಿ ಇರೋದ್ರಿಂದ ಏನಾಗುತ್ತೆ, ಐಗೆ ಇದೇನಾಗುತ್ತೆ ಆಪೋಸಿಟ್ ಆಗುತ್ತೆ, ಇದೆ ಸಿ ಹೈಪೋಟೆನಸ್ ಆಗುತ್ತೆ. ಸೈನ್ ಐ ಇಸ್ ಈಕ್ವಲ್ ಟು ಅಪೋಸಿಟ್ ಸೈಡ್ ಡಿ ಇ ಬೈ ಸಿ ಇ, ಕರೆಕ್ಟಾ? ಡಿ ಬೈ ಸಿ. ಯಾವ ಟ್ರಯಾಂಗಲ್ ತೋರಿಸ್ಬಿಡ್ತೀನಿ ನೋಡಿ, ದಿಸ್ ಟ್ರಯಾಂಗಲ್. ಈ ಟ್ರಯಾಂಗಲ್ ಅಲ್ಲಿ ಇದೆ ಆಪೋಸಿಟ್ ಸೈಡ್ ಇದೆ ಹೈಪೋಟೆನಸ್, ಕರೆಕ್ಟಾ? ದಿಸ್ ಇಸ್ ಆಪೋಸಿಟ್ ಅಂಡ್ ದಿಸ್ ಇಸ್ ಹೈಪೋಟೆನಸ್. ಅಲ್ಲಿಗೆ ಸೈನ್ ಎ ಆಯ್ತು. ನೆಕ್ಸ್ಟ್ ಏನ್ ಮಾಡಿ, ಈ ಟ್ರಯಾಂಗಲ್ ಅಲ್ಲಿ ಸಿ ಎಫ್, ಈ ಟ್ರಯಾಂಗಲ್ ಅಲ್ಲಿ ಆರ್ಗೆ ಆಪೋಸಿಟ್ ಇದೆ, ಆರ್ಗೆ ಆಪೋಸಿಟ್ ಇದು ಹೈಪೋಟೆನಸ್ ಆಗುತ್ತೆ. ಅಲ್ಲಿಗೆ ಏನಾಗುತ್ತೆ, ಆಪೋಸಿಟ್ ಸಿ ಎಫ್ ಬೈ ಸಿ ಆಗುತ್ತೆ, ಸೈನ್ ಆರ್ ತಗೊಂಡ್ರೆ. ಸೊ ಸೈನ್ ಆರ್ and sin r is equal to CF divided by CE. ಈಗ ನೆಕ್ಸ್ಟ್ ಇವೆರಡನ್ನು ಡಿವೈಡ್ ಮಾಡಿ, ಟೇಕ್ ದಿಸ್ ಆಸ್ equation 1 and equation 2. 1/2 ಮಾಡಿ, ಲೆಟ್ ಮಿ ರೈಟ್ ಹಿಯರ್ equation 1 divided by equation 2. ಏನಾಗುತ್ತೆ, sin i by sin r is equal to DE by CE to CF by CE. ಇಲ್ಲಿ ನೋಡ್ರಿ, ಕ್ಯಾನ್ಸಲ್ ಆಗುತ್ತೆ, ಇದು ಸಿ ಸಿ ಕ್ಯಾನ್ಸಲ್ ಆಗುತ್ತಾ, ಅಲ್ಲಿ ಉಳ್ಕೊಳ್ಳೋದು ನಮಗೆ ಸೈನ್ ಐ ಬೈ ಸೈನ್ ಆರ್ ಕೊಟ್ಟು ಡಿ ಇ ಬೈ ಸಿ ಎಫ್. ಸೈನ್ ಐ ಬೈ ಸೈನ್ ಆರ್, what is d? d can be written as v1 into t. what is cf? v2 into t. ಈಗ ಟಿ ಕ್ಯಾನ್ಸಲ್ ಆಗುತ್ತೆ. ಸೊ ಸೈನ್ ಐ ಬೈ ಸೈನ್ ಆರ್ ಇಸ್ ಈಕ್ವಲ್ ಟು v1 ಬೈ v2 ಉಳ್ಕೊಳ್ಳುತ್ತೆ, v1 ಬೈ v2. what is v1 ಬೈ v2 can be written as n2 ಬೈ n1. ಹೌದಾ, ಬರಿಬೋದಾ? ಅಲ್ಲಿಗೆ ಏನಾಗುತ್ತೆ, ಸೈನ್ ಐ ಬೈ ಸೈನ್ ಆರ್ ಇಸ್ ಈಕ್ವಲ್ ಟು n2 ಬೈ n1. ಸೊ ದಿಸ್ ಈಸ್ ಹೌ ವಿ ಕ್ಯಾನ್ ಪ್ರೂವ್ ಆರ್ ವಿ ಕ್ಯಾನ್ ಡಿರೈವ್ ಸ್ನೆಲ್ಸ್ ಲಾ. ಕಡೆ ಬಿಕಾಸ್ ಅಂತ ಬರ್ಕೊಂಡ್ಬಿಡಿ, ಇಲ್ಲೆಲ್ಲಾದ್ರೂ ಇದನ್ನೇ ತೆಗೆದು ಈ ಕಡೆ ಹಾಕಿದ್ರೆ ಬಿಕಾಸ್ ಅಂತ ಬರೆದ್ರೆ ಇತ್ತು, ಕರೆಕ್ಟಾ? ಸೊ ದಿಸ್ ಇಸ್ ದ ಪ್ರೂಫ್ ಆಫ್ ಸ್ನೆಲ್ಸ್ ಲಾ. ಸೊ ಇಷ್ಟು ಈ ಕ್ವಶನ್ಗೆ ಆನ್ಸರ್ ನೋಡಿ. ಇದಕ್ಕೆ ನಿಮಗೆ ಕರೆಕ್ಟ್ ನೋಟ್ಸ್ ಬೇಕಾಯ್ತಂದ್ರೆ ಇದನ್ನ ಇಷ್ಟನೇ ಬರಿಬಹುದು, ಬಟ್ ನೋಟ್ಸ್ ಬೇಕಾಯ್ತಂದ್ರೆ ನನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಯು ಕ್ಯಾನ್ ಪುಟ್ ದ ಕಾಮೆಂಟ್, ಐ ವಿಲ್ ಸೆಂಡ್ ಯು ದ ನೋಟ್ಸ್ ಇನ ಲಿಂಕ್. ನೆಕ್ಸ್ಟ್ ಕ್ವಶನ್, ಹೋಪ್ ನಿಮ್ಗೆ ಇದು ಗೊತ್ತಾಗಿದೆ ಅನ್ಕೊಂಡಿದೀನಿ. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ ಗಿವ್ ದ ಥಿಯರಿ ಆಫ್ ಇಂಟರ್ಫರೆನ್ಸ್. ನೋಡ್ರಿ, ಬೇರೆ ಬೇರೆ ರೀತಿ ಕೇಳೋ ತರ ಕ್ವಶನ್ ಕೊಟ್ಟಿದ್ದಾರೆ ಅವರೇ. ಗಿವ್ ದ ಥಿಯರಿ ಆಫ್ ಇಂಟರ್ಫಿಯರೆನ್ಸ್ ಅಂಡ್ ನೆಕ್ಸ್ಟ್ arrive at the conditions for constructive and destructive interference. ಅಂದ್ರೆ ಥಿಯರಿ ಆಫ್ ಇಂಟರ್ಫರೆನ್ಸ್ ಬರೀಬೇಕು, ಮತ್ತೆ ಕಂಡೀಷನ್ಸ್ ಬರೀಬೇಕು. ಇನ್ ಟರ್ಮ್ಸ್ ಆಫ್ ಫೇಸ್ ಡಿಫರೆನ್ಸ್ ಬಿಟ್ವೀನ್ ದ ವೇವ್ಸ್ ಅಂತ ಕೇಳ್ತಾರೆ. ಫೇಸ್ ಆದ್ರೂ ಕೇಳಿ, ಪಾತ್ ಆದ್ರೂ ಕೇಳಿ, ಎರಡನ್ನು ಡಿರೈವ್ ಮಾಡ್ಕೊಳ್ಳುವ. ಇನ್ನೊಂದು ರೀತಿ ಕೇಳ್ತಾರಂತೆ ನೋಡಿ, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಆಫ್ ಟೂ ವೇವ್ಸ್ ವೆನ್ ದೇ ಸೂಪರ್ ಇಂಪೋಸ್ ಅಂಡ್ ದ ರೈಟ್ ದ ಕಂಡೀಷನ್ ಫಾರ್ ಕನ್ಸ್ಟ್ರಕ್ಟಿವ್ ಅಂಡ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಪ್ಯಾಟರ್ನ್ ಇನ್ ಟರ್ಮ್ಸ್ ಆಫ್ ಫೇಸ್ ಡಿಫರೆನ್ಸ್ ಬಿಟ್ವೀನ್ ದ ವೇವ್ಸ್. ಈ ತರ ಬೇಕಾದ್ರೂ ಕೇಳ್ಬೋದು, ಆ ತರ ಬೇಕಾದ್ರೂ ಕೇಳ್ಬೋದು. ಜಸ್ಟ್ ಮ್ಯಾಥಮೆಟಿಕಲಿ ವಿ ಹ್ಯಾವ್ ಟು ರೈಟ್ ದ ಥಿಂಗ್ಸ್. ಓಕೆ, ಸೊ ಫಾರ್ ದಟ್ ಏನ್ ಮಾಡೋಣ, ಏನಿಲ್ಲ, ಎರಡು ವೇವ್ಸ್ ನ ತಗೋಣ. ಅವೆರಡು ನೋಡ್ರಿ ಈ ತರ ಇರುತ್ತೆ ಅಂತ ಇಟ್ಕೊಳ್ಳೋಣ. ಟೂ ವೇವ್ಸ್ ಲುಕ್ಸ್ ಲೈಕ್ ದಿಸ್. ಇದ್ರ ಹೆಸರು y1 ಅಂತ ತಕೊಳ್ಳೋಣ, ಇದ್ರ ಹೆಸರು ಇನ್ನೊಂದು ವೇವ್. ಓಕೆ, ಸ್ವಲ್ಪ ಫೇಸ್ ಡಿಫರೆನ್ಸ್ ಇರಲಿ ಇವೆರಡರ ಮಧ್ಯ. ಓಕೆ, ಇದ್ರ ಹೆಸರು ಏನಕ್ಕೆ ಮಾಡೋಣ, y2 ಅಂತ ತಗೋಣ. ಇದರ ಆಂಪ್ಲಿಟ್ಯೂಡ್ a1 ಇರಲಿ, ಇದರ ಆಂಪ್ಲಿಟ್ಯೂಡ್ a2 ಇರಲಿ. ಇದೆರಡು ಸೂಪರ್ ಇಂಪೋಸ್ ಆದರೆ ನಮ್ಗೆ ಏನೇ ಬರುತ್ತೆ, ರಿಸಲ್ಟೆಂಟ್ ವೇವ್ ಬರುತ್ತೆ. ಸೊ ರಿಸಲ್ಟೆಂಟ್ ವೇವ್ ಟೇಕನ್ ಆಸ್ y and that can be written as y1 plus y2. ಇವುಗಳ ಆಲ್ಜಿಬ್ರಾಯಿಕ್ ಸಮ್ ತಗೊಳ್ತೀವಿ, y1 plus y2 and this is the resultant wave. ರಿಸಲ್ಟೆಂಟ್ ವೇವ್ ನ ಆಂಪ್ಲಿಟ್ಯೂಡ್ ಏನಂತ ಇಟ್ಕೊಳ್ಳೋಣ, r ಅಂತ ಇಟ್ಕೊಳ್ಳೋಣ. r ಅದನ್ನೇ ಕೇಳಿರೋದು, ಏನು r ಕಂಡಿಡಿರಿ ಎಷ್ಟಿರುತ್ತೆ, ಮತ್ತೆ y ಎಷ್ಟಿರುತ್ತೆ, r ಎಷ್ಟಿರುತ್ತೆ, ಮತ್ತೆ ಇವೆರಡರ ಮಧ್ಯೆ ಫೇಸ್ ಡಿಫರೆನ್ಸ್ ಎಷ್ಟಿರ್ಬೇಕು. ಆಸ್ ಯು ಕ್ಯಾನ್ ಸಿ ಇದು 0 ಡಿಗ್ರಿಯಿಂದ ಸ್ಟಾರ್ಟ್ ಆದ್ರೆ ಇದು ಪಾಸಿಟಿವ್ ಇಂದ ಸ್ಟಾರ್ಟ್ ಆಗಿದೆ ಅಂತ ಇಟ್ಕೊಂಡ್ರೆ ಇವೆರಡರ ಮಧ್ಯೆ ಫೇಸ್ ಡಿಫರೆನ್ಸ್ ನಾವೇನ್ ಮಾಡೋಣ, ಪೈ ಅಂತ ಇಟ್ಕೊಳ್ಳೋಣ. ಮತ್ತೆ ಫಸ್ಟ್ ವೇವ್ ಮತ್ತೆ ರಿಸಲ್ಟೆಂಟ್ ವೇವ್ ಮಧ್ಯೆ ಇರ್ತಕ್ಕಂಥ ಫೇಸ್ ಡಿಫರೆನ್ಸ್ ನ ಥೀಟಾ ಅಂತ ಇಟ್ಕೊಳ್ಳೋಣ. ಬೋತ್ ಆರ್ ಡಿಫರೆಂಟ್,
ಓಕೆ, ಫೈ ಎ ಬೇರೆ ಥೀಟಾನೇ ಬೇರೆ. ಫೈ ಇರ್ತಕ್ಕಂಥದ್ದು ಫೇಸ್ ಡಿಫರೆನ್ಸ್ ಬಿಟ್ವೀನ್ y1 ಅಂಡ್ y2 ಅಂಡ್ ಥೀಟಾ ಇಸ್ ದ ಫೇಸ್ ಡಿಫರೆನ್ಸ್ ಬಿಟ್ವೀನ್ y1 ಅಂಡ್ y. ಎಲ್ಲ ಕ್ಲಿಯರ್ ಆಗಿ ಬರ್ತೀನಿ. ಇದನ್ನ ಮ್ಯಾಥಮೆಟಿಕಲಿ ಬರೀಬೇಕು. ಸೊ ಹೌ ಟು ರೆಪ್ರೆಸೆಂಟ್ ದ ಫಸ್ಟ್ ವೇವ್? ಫಸ್ಟ್ ಅದಕ್ಕೆ ಏನ್ ಮಾಡೋಣ, ಕನ್ಸಿಡರ್ ಪಾರ್ಟ್ ತಗೋಣ. ಕನ್ಸಿಡರ್ ಟು ಇಂಟರ್ಫರಿಂಗ್ ವೇವ್ಸ್ ಆರ್ ಗಿವನ್ ಬೈ y1 is equal to a1 sin of omega t and y2 is equal to a2 sin of omega t. ಅವೆರಡರ ಮಧ್ಯೆ ಫೇಸ್ ಡಿಫರೆನ್ಸ್ ಎಷ್ಟಿದೆ? 5 ಇದೆ. where a1 and a2 are the amplitudes of two waves, interfering waves, and omega is the angular frequency and ಇನ್ನೇನಿದೆ time, and phi very important, phase difference between y1 and y2. ಈಗ when ಇವೇನಾದ್ರು ಎರಡು ಇಂಟರ್ಫಿಯರ್ ಆಯ್ತಂದ್ರೆ when these two waves superpose each other, ಸೊ ಏನಾಗುತ್ತೆ ನಮ್ಗೆ ರಿಸಲ್ಟೆಂಟ್ ವೇವ್ ಬರುತ್ತೆ. ಕೆಲಸ ಮಾಡಿ ಇಲ್ಲೇ ಬರೆದ್ಬೇಡ. ರಿಸಲ್ಟೆಂಟ್ ವೇವ್ when these two waves superpose each other is given by y is equal to y1 plus y2. ಇದನ್ನ ಮ್ಯಾಥಮೆಟಿಕಲಿ ಪ್ರೂವ್ ಮಾಡೋದು, ಬರಿತಾ ಹೋಗ್ಬೇಕಷ್ಟೇ, ಇನ್ನೇನಿಲ್ಲ. ಸೊ y is equal to y1 is a1 sin of omega t plus a2 sin of omega t plus y. ಸೊ y is equal to a1 sin of omega t, ಹಾಗೆ ಬರ್ಕೊಳ್ಳಿ. a2 ನ ಏನಂತ ಬರಿಬಹುದು? a2 ಅಲ್ಲ, ಇದನ್ನ ಏನಂತ ಬರೆಯೋಣ? ಸೈನ್ ಆಫ್ a ಪ್ಲಸ್ ಬಿ ಅಂತ ಬರಿಬಹುದಾ? ಸೈನ್ ಆಫ್ a ಪ್ಲಸ್ ಬಿ ಏನ್ ಬಿಟ್ಟಣ? ಸೈನ್ ಎ ಕಾಸ್ ಬಿ ಪ್ಲಸ್ ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ ಬರಿಬಹುದಾ? ಓಕೆನಾ? a1 ಸೈನ್ ಆಫ್ ಒಮೆಗಾ ಟಿ ಹಾಗೆ ಇರುತ್ತೆ. a2 ನ ಒಳಗಡೆ ಮಲ್ಟಿಪ್ಲೈ ಮಾಡಿ ಬ್ರಾಕೆಟ್ ಒಳಗಡೆ ತಗೊಳ್ಳಿ. ಸೈನ್ ಆಫ್ ಒಮೆಗಾ ಟಿ ಇಂಟು ಕಾಸ್ 5 ಪ್ಲಸ್ a2 ಕಾಸ್ ಆಫ್ ಒಮೆಗಾ ಟಿ ಇಂಟು ಸೈನ್ 5 ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ಪು. ಇಲ್ಲಿ ನಾವೇನ್ ಮಾಡೋಣ? y is equal to ಸೈನ್ ಆಫ್ ಒಮೆಗಾ ಟಿ ನ ಈ ಎರಡು ಟರ್ಮ್ಸ್ ಅಲ್ಲಿ ಕಾಮನ್ ಇಟ್ಕೊಂಡ್ಬೇಡ. ಏನಾಗುತ್ತೆ ನೋಡೋಣ. ಇಲ್ಲಿಗೆ a1 ಪ್ಲಸ್ a2 cos 5 ಆಗುತ್ತೆ. ವೆನ್ ಯು ಟೇಕ್ ಸೈನ್ ಆಫ್ ಒಮೆಗಾ ಟಿ ಕಾಮನ್ ಔಟ್ ಮಾಡಿದ್ರೆ ಪ್ಲಸ್ ಉಳಿದಿದ್ದು a2 ಕಾಸ್ ಒಮೆಗಾ ಟಿ ಇಂಟು ಸೈನ್ 5. ಇದೇ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಇದರಿಂದ ಮುಂದಕ್ಕೆ ಏನ್ ಮಾಡ್ಬೇಕು ಅಂತಾನೆ ಕೆಲವೊಂದ್ಸತಿ ಕನ್ಫ್ಯೂಷನ್ ಬರುತ್ತೆ. ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ, ಇದನ್ನ ಅಂಡರ್ಲೈನ್ ಮಾಡ್ತೀನಿ ನೋಡಿ. ಈ ಟರ್ಮ್ಸ್ ನ ಅಂಡರ್ಲೈನ್ ಮಾಡ್ತೀನಿ ನೋಡಿ. ಇಲ್ಲಿ ಈ ಟರ್ಮ್ಸ್ ನ ನೀವೇನಂತ ತಗೊಳ್ಳಿ, ಟೇಕ್, you only take a1 plus a2 cos 5 as r cos theta and a2 sin 5 as r sin theta ತಗೊಳ್ಳಿ. ಓಕೆ, ಸೊ ಇಷ್ಟು ತಗೊಂಡ್ಬೇಕು. ಇದನ್ನ ಬೇಕಾದ್ರೆ ಇಕ್ವೇಶನ್ ಎ ಅಂತ ಮಾಡ್ಕೊಳ್ಳಿ, ಇದನ್ನ ಇಕ್ವೇಶನ್ ಬಿ ಅಂತ ಮಾಡ್ಕೊಳ್ಳಿ, ಇದನ್ನ ಇಕ್ವೇಶನ್ 1 ಅಂತ ಮಾಡ್ಕೊಳ್ಳಿ. ಪುಟ್ ಎ ಬಿ ಇನ್ ಇಕ್ವೇಶನ್ 1 ಏನಾಗುತ್ತೆ ನೋಡೋಣ. ಪುಟ್ ಎ ಅಂಡ್ ಬಿ ಇನ್ ಇಕ್ವೇಶನ್ 1 ವಿ ಗೆಟ್, ಅಲ್ಲಿಗೆ y ಏನಾಗುತ್ತೆ ಮತ್ತೆ ನೋಡ್ರಿ, a1 ಪ್ಲಸ್ a2 ಜಾಗದಲ್ಲಿ ಆರ್ ಕಾಸ್ ಥೀಟಾ ಹಾಕಿ ಇಲ್ಲೇನು ಉಳ್ಕೊಳ್ಳುತ್ತೆ? ಇದು ಉಳ್ಕೊಳ್ಳುತ್ತಾ? ಸೈನ್ ಒಮೆಗಾ ಟಿ ಉಳ್ಕೊಳ್ಳುತ್ತೆ, ಇಲ್ಲಿ ಕಾಸ್ ಒಮೆಗಾ ಟಿ ಉಳ್ಕೊಳ್ಳುತ್ತೆ. ಸೊ ಅಲ್ಲಿಗೆ ಸೈನ್ ಆಫ್ ಒಮೆಗಾ ಟಿ ಪ್ಲಸ್ ಇಲ್ಲಿ ನೋಡ್ರಿ ಈ ಜಾಗದಲ್ಲಿ ಏನಂತ ಹಾಕೋಣ? ಆರ್ ಸೈನ್ ಥೀಟಾ ಅಂತ ಹಾಕೋಣ. ಆರ್ ಸೈನ್ ಥೀಟಾ ಇನ್ನು ಉಳ್ಕೊಂಡ್ರದೇನಿಲ್ಲಿ ಕಾಸ್ ಒಮೆಗಾ ಟಿನಾ. ಸೊ ಅಲ್ಲಿಗೆ ಕಾಸ್ ಒಮೆಗಾ ಟಿ. ನಾವು ಆರ್ ಕಾಮನ್ ಔಟ್ ಮಾಡಿ ಉಳಿಯೋದೇನು? ಸೈನ್ ಆಫ್ ಒಮೆಗಾ ಟಿ ಕಾಸ್ ಥೀಟಾ. ಹೌದಾ? ತಾನೆ ಉಳ್ಕೊಳ್ಳೋದು, ಇದರಲ್ಲಿ ಇದು ಉಳ್ಕೊಳ್ಳುತ್ತೆ. ಪ್ಲಸ್ ಕಾಸ್ ಒಮೆಗಾ ಟಿ ಇಂಟು ಸೈನ್ ಥೀಟಾ ಉಳ್ಕೊಳ್ಳುತ್ತೆ. ಇದನ್ನೇನಂತ ಬರಿಬಹುದು? ಇಟ್ ಲುಕ್ಸ್ ಲೈಕ್ ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ ಕ್ಯಾನ್ ಬಿ ರಿಟನ್ ಆಸ್ ಸೈನ್ ಆಫ್ ಒಮೆಗಾ ಟಿ ಪ್ಲಸ್ ಥೀಟಾ, ನಾಟ್ phi is theta. So theta is different from phi. So ಇಲ್ಲಿ ಥೀಟಾನೇ ಬರೀಬೇಕು. ಓಕೆ, ಸೊ ದಿಸ್ ಈಸ್ ದ ಈಕ್ವೇಶನ್ ಆಫ್ ರಿಸಲ್ಟೆಂಟ್ ವೇವ್. ನಾನು ಇಲ್ಲಿ ಬರ್ದೀನಿ ನೋಡ್ರಿ, ಇದರ ಈಕ್ವೇಶನ್ ಇದೆ y ಬಂತ ನೋಡಿ. ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಏನಿದೆ? ಆರ್ ಇದೆ ನೋಡ್ರಿ, ಆರ್. ಓಕೆ, ಈಗ ಅವ್ರು ಕೇಳಿರೋದೇನು? ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಅಂತ. ಈಗ ಆದ್ಮೇಲೆ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಗೆ ಡಿರೈವ್ ಮಾಡ್ಕೊಬೇಕು, ಅದೇ ಇಂಪಾರ್ಟೆಂಟ್. ನೀವು ಇಲ್ಲಿ ತನಕ ಬರೆದ್ರೆ ಯೂಸ್ಲೆಸ್. ಫೈನಲ್ ಸ್ಟೆಪ್ ಏನ್ ಗೊತ್ತಾ?
ಈ ಎ ಮತ್ತೆ ಬಿ ಇದಾವಲ್ಲ ಇವೆರಡನ್ನು ಸ್ಕ್ವೇರ್ ಮಾಡಿ ಆಡ್ ಮಾಡಿ. ಸ್ಕ್ವೇರ್ ಮಾಡಿ ಆಡ್ ಮಾಡಿದ್ರೆ ಏನಾಗುತ್ತೆ ನೋಡೋಣ. ಎಲ್ಲದಕ್ಕೂ ಸ್ಕ್ವೇರ್ ಮಾಡಿ, ಸ್ಕ್ವೇರ್ 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 ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಇದನ್ನು ಸ್ಕ್ವೇರ್ ಮಾಡಿ ಆರ್ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ. ಸ್ಕ್ವೇರ್ ಮಾಡಿ ಆಡ್ ಮಾಡಿದ್ರೆ ಈ ತರ ಬರೆಯೋಣ. ನಾವು ಟೇಕ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಸ್ಕ್ವೇರ್ ಮಾಡಿ ಆಡ್ ಮಾಡಿದ್ರಿ ಇದೇನ್ ಸಿಗುತ್ತೆ ನಮ್ಗೆ ನೋಡ್ರಿ. ಬೇಕಾದ್ರೆ ಸಪ್ರೇಟ್ ಆಗಿ ಬರೆದುಕೊಂಡ್ ಬಿಡ್ತೀನಿ ನೋಡ್ರಿ. ಆರ್ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ. ಇದು ಏನಾಗುತ್ತೆ ಆರ್ ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ. ಹೌದಾ? ಇದು ಸ್ಕ್ವೇರ್ ಮಾಡಿದ್ರೆ ಅವೆರಡನ್ನ ಏನ್ ಮಾಡ್ಬೇಕು ಆಡ್ ಮಾಡ್ಬೇಕು. ಹಾಗೆ ರೈಟ್ ಹ್ಯಾಂಡ್ ಸೈಡ್ ಏನಾಗುತ್ತೆ ಓಕೆ ಇಸ್ ಈಕ್ವಲ್ ಟು ಇದನ್ನು ಸ್ಕ್ವೇರ್ ಮಾಡಿ, ಇದನ್ನ ಸ್ಕ್ವೇರ್ ಮಾಡಿ ಏನಾಗುತ್ತೆ. ಸ್ಕ್ವೇರ್ ಮಾಡಿದ್ರೆ a1 ಪ್ಲಸ್ a2 ಕಾಸ್ 5 ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಅದನ್ನ ಬರ್ಕೊಳ್ಳೋಣ. a1 ಪ್ಲಸ್ a2 ಕಾಸ್ 5 ಹೋಲ್ ಸ್ಕ್ವೇರ್. ಇದನ್ನ ಸ್ಕ್ವೇರ್ ಮಾಡ್ಕೊಳ್ಳಿ. ಅದನ್ನ a2 ಸೈನ್ 5 ನ ಸ್ಕ್ವೇರ್ ಏನಾಗುತ್ತೆ a2 ಸ್ಕ್ವೇರ್ ಸೈನ್ 5 ಸ್ಕ್ವೇರ್ ಆಗುತ್ತೆ. a2 ಸ್ಕ್ವೇರ್ ಸೈನ್ ಸ್ಕ್ವೇರ್ 5 ಇವೆರಡನ್ನ ಏನ್ ಮಾಡ್ಬೇಕು ಆಡ್ ಮಾಡ್ಬೇಕು. ಈಗ ನಮ್ಗೆ ಫೈನಲ್ ಈಕ್ವೇಶನ್ ಬರುತ್ತೆ ನೋಡೋಣ. ಓಕೆ, ಸೊ ದಟ್ ಇಂಪ್ಲೈಸ್ ಇದೆರಡು ಏನಾಗುತ್ತೆ ನೋಡ್ರಿ. ಆರ್ ಸ್ಕ್ವೇರ್ ಕಾಮನ್ ಔಟ್ ಮಾಡಿದ್ರೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ 1 ಆಗುತ್ತಾ. ಈಗ ನೆಕ್ಸ್ಟ್ ಈ ಕಡೆ ಬನ್ನಿ. ಇಲ್ಲಿ a1 ಪ್ಲಸ್ a2 ಇಟ್ ಲುಕ್ ಲೈಕ್ a ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಅಲ್ಲಿಗೆ ಏನಾಗುತ್ತೆ a1 ಸ್ಕ್ವೇರ್ ಪ್ಲಸ್ ಇದ್ರ ಸ್ಕ್ವೇರ್ a2 ಸ್ಕ್ವೇರ್ ಕಾಸ್ ಸ್ಕ್ವೇರ್ 5 ಪ್ಲಸ್ 2 a1 a2 ಕಾಸ್ 5 ಕರೆಕ್ಟಾ. a2 ab ಪ್ಲಸ್ ಇದು ಫೈನಲಿ a2 ಸ್ಕ್ವೇರ್ ಸೈನ್ ಸ್ಕ್ವೇರ್ 5. ಈಗ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನ್ ಮಾಡೋಣ. ಇದು ಏನಾಗುತ್ತೆ ನೋಡ್ರಿ ಸೈನ್ ಸ್ಕ್ವೇರ್ a2 ಸ್ಕ್ವೇರ್ ಕಾಮನ್ ಔಟ್ ಮಾಡಿದ್ರೆ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ 5 1 ಆಗುತ್ತೆ. a1 ಸ್ಕ್ವೇರ್ ಆಗಿ ಬರ್ಕೊಳ್ಳಿ. ಇದು a2 ಸ್ಕ್ವೇರ್ ಕಾಸ್ ಸ್ಕ್ವೇರ್ ಪ್ಲಸ್ ಕಾಸ್ ಸೈನ್ ಸ್ಕ್ವೇರ್ 5 1 ಆಗುತ್ತೆ ಪ್ಲಸ್ 2 a1 a2 ಕಾಸ್ 5. ಸೊ ದಿಸ್ ಇಸ್ ದ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್. ಸ್ಕ್ವೇರ್ ಇದೆ ಆರ್ ಮಾಡ್ಕೊಂಡ್ಬಿಡಿ. ಆರ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂಡರ್ ರೂಟ್ a1 ಸ್ಕ್ವೇರ್ ಪ್ಲಸ್ a2 ಸ್ಕ್ವೇರ್ ಪ್ಲಸ್ 2a1 a2 cos 5 and this is the resultant amplitude. Formula for resultant amplitude. ಬಟ್ ಇನ್ನು ಕ್ವಶನ್ ಇದೆ ಮುಗ್ದಿಲ್ಲ. ಓಕೆ, ಏನಿದೆ ಇನ್ನು ಕ್ವಶನ್ ಅಂದ್ರೆ ನೋಡ್ರಿ. ನಾವೇನ್ ಮಾಡ್ಬೇಕು ಕನ್ಸ್ಟ್ರಕ್ಟಿವ್ ಮತ್ತೆ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಕಂಡೀಷನ್ ಬರಿಬೇಕು ಅಂಡ್ ಹೆನ್ಸ್ ಅರೈವ್ ಅಂತೆ. ಇದಕ್ಕೂ ಬರಿಬೇಕಾ. ಓಕೆ, ಸೊ ರೈಟ್ ದ ಕಂಡೀಷನ್ಸ್ ಅಂತ ಇಲ್ಲಿ ಕೊಟ್ಟವ್ರೆ, ಅರೈವ್ ಅಂತ ಇಲ್ಲಿ ಕೊಟ್ಟವ್ರೆ. ಲೆಟ್ ಅಸ್ ಟೇಕ್ ದ ಪೂರಾ ಕಂಡೀಷನ್ ಮಾಡ್ಬೇಡ. ನೋಡ್ರಿ, ಇದು ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ನ ಫಾರ್ಮುಲಾ. ಇದರಲ್ಲಿ ಮ್ಯಾಕ್ಸಿಮಮ್ ಆಗ್ಬೇಕಂದ್ರೆ ಯು ಕೆನಾಟ್ ಡೂ ಎನಿಥಿಂಗ್ ವಿತ್ a1 ಅಂಡ್ a2 ಚೇಂಜ್ ಮಾಡಿದ್ರೆ ನೀವೇನು ಚೇಂಜ್ ಮಾಡಕ್ಕಲ್ಲ. ಯಾಕೆಂದ್ರೆ ಅವೆರಡನ್ನು ಏನು ಚೇಂಜ್ ಮಾಡಕ್ ಬರಂಗಿಲ್ಲ. ನೀವು ಚೇಂಜ್ ಮಾಡ್ಬೇಕಂದ್ರೆ ಏನ್ ಚೇಂಜ್ ಮಾಡ್ಬೇಕು, ಓನ್ಲಿ ಅವೆರಡು ಮಧ್ಯೆ ಇರ್ತಕ್ಕಂಥ ಫೇಸ್ ಡಿಫರೆನ್ಸ್ ಚೇಂಜ್ ಮಾಡ್ಬೇಕಂದ್ರೆ ಯು ಕ್ಯಾನ್ ಚೇಂಜ್ ಕಾಸ್ 5 ನ ಆಲ್ಟರ್ ಮಾಡಿದ್ರೆ 5 ನ ಆಲ್ಟರ್ ಮಾಡಿದ್ರೆ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಏನಾಗ್ತಾ ಹೋಗುತ್ತೆ ಚೇಂಜ್ ಆಗ್ತಾ ಹೋಗುತ್ತೆ. ನಿಮಗೆ ಪೂರಾ ಮ್ಯಾಕ್ಸಿಮಮ್ ಬೇಕಂದ್ರೆ ಅದನ್ನ ನಾವೇನಂತ ಕರಿತೀವಿ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂತ ಕರಿತೀವಿ. ಅದನ್ನ ಬರೆಯೋಣ. ಸೊ ಏನ್ ಮಾಡಿದ್ರೆ ಕಂಡೀಷನ್ ಕನ್ಸ್ಟ್ರಕ್ಟಿವ್ ಆಗ್ತದೆ, ಮ್ಯಾಕ್ಸಿಮಮ್ ಬರ್ತದೆ. ಕಂಡೀಷನ್ ಫಾರ್ ಕನ್ಸ್ಟ್ರಕ್ಟಿವ್ ಇಂಟರ್ಫಿಯರೆನ್ಸ್ ನೋಡೋಣ ಏನ್ ಮಾಡಿದ್ರೆ ಮ್ಯಾಕ್ಸಿಮಮ್ ಆಗುತ್ತೆ ಅಂತ ಚೆಕ್ ಮಾಡೋಣ. ಓಕೆ, ಸೊ ಅದಕ್ಕೆ ಕಾಸ್ 5 ತಗೊಳ್ಳುವ. ಸೊ ಕಾಸ್ 5 ಏನಾಗಬೇಕು +1 ಆಗ್ಬೇಕು. ಓಕೆ, ಸೊ ಕಾಸ್ 5 +1 ಆಯ್ತಂದ್ರೆ ನಮಗೆ ಮ್ಯಾಕ್ಸಿಮಮ್ ಬರುತ್ತೆ. ಕಾಸ್ 5 ಯಾವಾಗ +1 ಆಗುತ್ತೆ ಅಂದ್ರೆ 5 ಎಷ್ಟಾಗಬೇಕು, ಎರಡು ವೇವ್ಸ್ ಮಧ್ಯೆ ಫೇಸ್ ಡಿಫರೆನ್ಸ್ ನಮಗೆ 0 ಅಥವಾ 2π ಅಥವಾ 4π ಹಾಗೆ. So in general we can write it as 2n pi. So this is the condition for constructive interference. Phase difference should be even multiple of pi where n is equal to ಬರೆದೋಣ. ಪೂರಾ ಕೇಳಿದಾರೆ 0 1 2 3. ಸೊ even multiple of pi ಅಂತ ಬರಿಬಹುದು ಇದನ್ನ. ಓಕೆ, ಮತ್ತೆ ಆರ್ ಮ್ಯಾಕ್ಸಿಮಮ್ ನ ವ್ಯಾಲ್ಯೂನು ಬರಿಬಹುದು. ಆರ್ ಮ್ಯಾಕ್ಸಿಮಮ್ ಯಾವಾಗಲೂ ಎಷ್ಟಿರುತ್ತೆ ಇದನ್ನೇನ ಇದನ್ನ 1 ಮಾಡ್ಕೊಂಡ್ರೆ ಇಟ್ ಲುಕ್ಸ್ ಲೈಕ್ a1 ಸ್ಕ್ವೇರ್ ಪ್ಲಸ್ a2 ಸ್ಕ್ವೇರ್ ಪ್ಲಸ್ 2a1 a2 ಅಷ್ಟೇ ಉಳ್ಕೊಳ್ಳುತ್ತೆ. ಯಾಕೆಂದ್ರೆ 1 ಆಗಿರುತ್ತೆ ಇದು. ಅಲ್ಲಿ ಇದನ್ನ a1 ಪ್ಲಸ್ a2 ಹೋಲ್ ಸ್ಕ್ವೇರ್ ಅಂತ ಬರ್ಕೊಂಡ್ರೆ ರೂಟ್ ಕ್ಯಾನ್ಸಲ್ ಆದ್ರೆ ನಿಮ್ಗೆ ಆರ್ ಮ್ಯಾಕ್ಸಿಮಮ್ ಕಮ್ಸ್ ಔಟ್ ಟು ಬಿ a1 ಪ್ಲಸ್ a2 ಅಂಡ್ ದಿಸ್ ಇಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಇಂಟರ್ಫರೆನ್ಸ್ ಪ್ಯಾಟರ್ನ್. a1 ಪ್ಲಸ್ a2 ಇಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರ್ಬೇಕಂದ್ರೆ ಇಷ್ಟಿರ್ಬೇಕಷ್ಟೇ. ಓಕೆ, ಇದಕ್ಕಿಂತ ಮ್ಯಾಕ್ಸಿಮಮ್ ಬರಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಸೆಕೆಂಡ್ ಒನ್ ಏನು ಕಂಡೀಷನ್ ಫಾರ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್. ಸೊ
ಕಂಡೀಷನ್ ಫಾರ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಹೇಗೆ ಬರಬೇಕಂದ್ರೆ ಇದೇನಾಗಬೇಕು ಗೊತ್ತಾ, ಯಾವುದು cos phi ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಮ್ಯಾಕ್ಸಿಮಮ್ ಇರ್ಬೇಕಂದ್ರೆ ಇದು ಮತ್ತೆ -1 ಆಗ್ಬೇಕು. ಇದನ್ನೇನು ಚೇಂಜ್ ಮಾಡಕ್ ಬರಂಗಿಲ್ಲ. ಓಕೆ, ಇದನ್ನ ಚೇಂಜ್ ಮಾಡ್ಕೋಬಹುದು ನಾವು. cos phi ಏನಾಗ್ಬೋದು, -1 ಆಗ್ಬೇಕಾಗುತ್ತೆ ಇನ್ ದ ಗಿವನ್ ಇಕ್ವೇಶನ್. ಅಲ್ಲಿಗೆ cos phi ಶುಡ್ ಬಿ ಈಕ್ವಲ್ ಟು -1. cos phi ಯಾವಾಗ -1 ಆಗುತ್ತೆ ಅಂದ್ರೆ ಫೇಸ್ ಡಿಫ್ರೆನ್ಸ್ ಎಷ್ಟಾಗಬೇಕು, 5 ಅಥವಾ 3π ಅಥವಾ 5π. ಇನ್ ಜನರಲ್ ದಿಸ್ ಕ್ಯಾನ್ ಬಿ ರಿಟನ್ ಆಸ್ phi is equal to 2n plus 1 phi ಆಗಬೇಕು. ಸೊ where n takes the values from 0, 0, 1, 2, 3 like that. ಇಲ್ಲ ಬರ್ತೀನಿ, ಮತ್ತೆ ಬರೆಯೋ ಅವಶ್ಯಕತೆ ಇಲ್ಲ. And the minimum value of amplitude is ಇಲ್ಲಿ -1 ಹಾಕಿದ್ರೆ ಏನಾಗುತ್ತೆ, it will become a1 minus a2 ಆಗುತ್ತೆ. ಸೊ ಯಾವುದೇ ಇಂಟರ್ಫರೆನ್ಸ್ ಪ್ಯಾಟರ್ನ್ ಅಲ್ಲಿ this is the minimum value that the resultant amplitude can have. ಇದ್ರ ಜೊತೆಗೆ ಏನನ್ನು ಬರೀಬಹುದು, path difference ಬರೀಬಹುದು. So path difference ಬರೆಯೋದು easy when you know the phase difference. Path difference delta x is equal to the phase difference formula ಏನಿರುತ್ತೆ, 2π by lambda into path difference. ಅಲ್ಲಿಗೆ path difference ಏನಾಗುತ್ತೆ, lambda by 2π into phase difference. So delta x is equal to lambda by 2π. phase difference ಏನಾಗಿರುತ್ತೆ, ಕನ್ಸ್ಟ್ರಕ್ಟೆಡ್ 2n π ಆಗಿರುತ್ತಾ. ಅಲ್ಲಿಗೆ ಇದು ಕ್ಯಾನ್ಸಲ್ ಆಯ್ತಂದ್ರೆ ಸೊ ಡೆಲ್ಟಾ ಎಕ್ಸ್ 5π ಕ್ಯಾನ್ಸಲ್ ಮಾಡ್ಕೊಳ್ಳಿ. ಅಲ್ಲಿಗೆ 2n ಇಂಟು ಲ್ಯಾಂಬ್ಡಾ ಬೈ 2 2 ಕ್ಯಾನ್ಸಲ್ ಮಾಡಲ್ವ ಅಂದ್ರೆ ಮಾಡ್ಬೋದು, ಮಾಡ್ದೇನೆ ಇಟ್ಕೊಳ್ಬೋದು. ಇದು ಇಟ್ ಲುಕ್ಸ್ ಲೈಕ್ E1 ಮಲ್ಟಿಪಲ್ ನೋಡ್ರಿ, ಇದು E1 ಮಲ್ಟಿಪಲ್ ಆಫ್ ಪೈ ಆಗುತ್ತೆ. ಇದು E1 ಮಲ್ಟಿಪಲ್ ಆಫ್ ಲ್ಯಾಂಬ್ಡಾ ಬೈ 2. ಅದಕ್ಕೋಸ್ಕರ ನಾನು 2 ಕ್ಯಾನ್ಸಲ್ ಮಾಡಿಲ್ಲ, ಸೊ ದಟ್ ನಾವು ಹಿಂಗೆ ಜ್ಞಾಪಕ ಇಟ್ಕೊಳ್ಳೋಕೆ ಈಸಿ ಆಗುತ್ತೆ. 2n E1 ಮಲ್ಟಿಪಲ್ ಆಫ್ ಪೈ, E1 ಮಲ್ಟಿಪಲ್ ಆಫ್ ಲ್ಯಾಂಬ್ಡಾ ಬೈ 2. ಅದೇ ತರ ಇದಕ್ಕೆ ಫೇಸ್ ಡಿಫರೆನ್ಸ್ ಬರೆದ್ರೆ ಡೆಲ್ಟಾ ಎಕ್ಸ್ ಏನಾಗುತ್ತೆ ನೋಡೋಣ, ಲ್ಯಾಂಬ್ಡಾ ಬೈ 2π ಇಂಟು ಫೇಸ್ ಡಿಫರೆನ್ಸ್. ಸೊ ಡೆಲ್ಟಾ ಎಕ್ಸ್ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಬೈ 2π ಇಂಟು ಎಷ್ಟಿರುತ್ತೆ, ಡಿಸ್ಟ್ರಕ್ಟಿವ್ಗೆ 2n ಪ್ಲಸ್ 1π ಇರುತ್ತೆ. ಪೈ ಕ್ಯಾನ್ಸಲ್ ಆಯ್ತು ಅಂದ್ರೆ ನೋಡ್ರಿ ಇದು ಅದೇ ತರನೇ ಕಾಣಿಸುತ್ತೆ. 2n ಪ್ಲಸ್ 1 ಈ ಕಡೆ ಇಟ್ಕೊಳ್ಳಿ, ಲ್ಯಾಂಬ್ಡಾ ಬೈ 2 ಈ ಕಡೆ ಇಟ್ಕೊಳ್ಳಿ. ಏನ್ ಅನ್ಸುತ್ತೆ ಇವಾಗ, ಈಸಿಯಾಗಿ ಬರಿಬಹುದು. ಇದೇನಿದು ಆಡ್ ಮಲ್ಟಿಪಲ್ ಆಫ್ ಪೈ, ಇದು ಆಡ್ ಮಲ್ಟಿಪಲ್ ಆಫ್ ಲ್ಯಾಂಬ್ಡಾ ಬೈ 2. ನೋಡ್ರಿ ನಿಮಗೆ ಜ್ಞಾಪಕ ಇಟ್ಕೊಳ್ಳೋಕೆ ಈಸಿ ಆಗುತ್ತೆ. E1 ಮಲ್ಟಿಪಲ್ ಆಫ್ ಪೈ, ಆಡ್ ಮಲ್ಟಿಪಲ್ ಆಫ್ ಪೈ. E1 ಮಲ್ಟಿಪಲ್ ಆಫ್ ಲ್ಯಾಂಬ್ಡಾ ಬೈ 2, ಆಡ್ ಮಲ್ಟಿಪಲ್ ಆಫ್ ಲ್ಯಾಂಬ್ಡಾ ಬೈ 2. ಇಲ್ಲಿ 2 ಕ್ಯಾನ್ಸಲ್ ಮಾಡದೆ ಹೋದಂದ್ರೆ ಜ್ಞಾಪಕ ಇಟ್ಕೊಳ್ಳೋಕೆ ಈಸಿ ಆಗುತ್ತೆ. ಸೊ ದೀಸ್ ಆರ್ ದ ಕಂಡೀಷನ್ ಫಾರ್ ಕನ್ಸ್ಟ್ರಕ್ಟಿವ್ ಅಂಡ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್. ಸೊ ನಿಮ್ಗೆ ಗೊತ್ತಾಗಿದೆ ಅನ್ಕೊಂಡಿದೀನಿ. ನಾವು ಕ್ಯಾನ್ ವಿ ಟೇಕ್ ದ ನೆಕ್ಸ್ಟ್ ಕ್ವಶನ್. ಸ್ವಲ್ಪ ಲೆಂತಿನೇ ಆಯ್ತು, ಬಟ್ ಸ್ಟಿಲ್ ಬರೀರಿ, ಈಸಿ ಇರುತ್ತಾ. ಪೂರಾ ಡೀಟೇಲ್ ಆಗಿ ಬರೆದ್ರು ಓಕೆನೆ. ಯಾಕೆಂದ್ರೆ ಇಲ್ಲಿ ಎರಡು ತರ ಕ್ವಶನ್ ಕೇಳೋನೆ. ಏನು ಫಸ್ಟ್ ಒನ್ ನೋಡ್ರಿ, ಕಂಡೀಷನ್ ಎನ್ಸ್ ಅರೈವ್ ಅಟ್ ದ ಕಂಡೀಷನ್ ಅಂತ ಕೇಳಿದಾನೆ. ಅರೈವ್ ಅಟ್ ದ ಕಂಡೀಷನ್ ಅಂದ್ರೆ ಅದನ್ನ ಡಿರೈವ್ ಮಾಡ್ಕೊಂಡು ಮುಂದಕ್ಕೆ ಅದನ್ನ ಹೇಗ್ ಬರುತ್ತೆ ಅಂತ ಹೇಳಿ ಅಂತ. ಇಲ್ಲಿ ನೋಡ್ರಿ ಸೆಕೆಂಡ್ ಸಬ್ ಕ್ವಶನ್ ಅಲ್ಲಿ ಇಲ್ಲಿ ಹೇಗಿದೆ ಕ್ವಶನ್, ಸಿಂಪಲ್ ಇದೆ. ರೈಟ್ ದ ಕಂಡೀಷನ್ಸ್ ಅಂತ ಕೇಳಿದ್ರೆ, ರೈಟ್ ದ ಕಂಡೀಷನ್ ಅಂತ ಕೇಳಿದ್ರೆ ನೀವು E1 ಮಲ್ಟಿಪಲ್ ಆಫ್ ಪೈ, ಆಡ್ ಮಲ್ಟಿಪಲ್ ಆಫ್ ಪೈ ಅಂತ ಬರೆದ್ರೆ ಮುಗಿದೋಯ್ತು. ಇಲ್ಲಿ ಅರೈವ್ ಅಂತ ಕೇಳಿದಾಗ ಹುಷಾರ ಇರಬೇಕು, ನೋಡ್ಕೊಳ್ಳಿ ಏನಾಗ್ತದೆ. ಕ್ವಶನ್ ಕೇಳ್ತಾರೆ, ಅದಕ್ಕೆ ಬರೆದ್ರಾಯ್ತಷ್ಟೇ. ಸೊ ಇಲ್ಲಿಗೆ ಏನಪ್ಪಾ 5 ಮಾರ್ಕ್ಸ್ ಕ್ವಶನ್ಸ್ ಕಂಪ್ಲೀಟ್ ಆಯ್ತು. ಎರಡೇ ಇರೋದು ಇದರಲ್ಲಿ 5 ಮಾರ್ಕ್ಸ್ ಕ್ವಶನ್. ಸೊ ನೆಕ್ಸ್ಟ್ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ನ ತಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನೇ ಡೌಟ್ ಇದ್ರು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ. ಓಕೆ, ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ ಅದಕ್ಕೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ನ ಕಂಟಿನ್ಯೂ ಮಾಡೋಣ.